ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಸಮಮಿತಿ ಅಧ್ಯಾಯದ ಅಭ್ಯಾಸ 12.2ರ ಎಲ್ಲ ಲೆಕ್ಕಗಳನ್ನು ನೋಡೋಣ. ಮೊದಲನೆಯದು, ಮುಂದಿನ ಯಾವ ಚಿತ್ರಗಳಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಾಗಿದೆ? ಅಂದರೆ ಹೀಗೆ ಇಲ್ಲಿ ಕೊಟ್ಟಿರುವಂತಹ ಈ ಚಿತ್ರಗಳು ಒಂದು ಪೂರ್ಣ ಸುತ್ತು ಸುತ್ತಿದಾಗ ಎಷ್ಟು ಬಾರಿ ತನ್ನ ಮೊದಲಿನ ಚಿತ್ರದಂತೆಯೇ ಕಾಣಿಸುತ್ತದೆ. ಅಂದರೆ ನಾವು ಈ ರೀತಿ ಈ ಚಿತ್ರವನ್ನು ಒಂದು ಪೂರ್ಣ ಸುತ್ತಿನಲ್ಲಿ ಅಂದರೆ 360 ಡಿಗ್ರಿಯಲ್ಲಿ ಸುತ್ತಿದಾಗ ಅದು ಈಗಿದೆಯಲ್ಲ, ಈ ರೀತಿ ತನ್ನ ಮೊದಲ ಚಿತ್ರದಂತೆಯೇ ಎಷ್ಟು ಬಾರಿ ಕಾಣಿಸುತ್ತದೆ, ಅದೇ ಪರಿಭ್ರಮಣಾ ಸಮಮಿತಿಯ ಕ್ರಮ. ಇಲ್ಲಿ ಒಂದಕ್ಕಿಂತ ಹೆಚ್ಚಾಗಿರುವ ಚಿತ್ರಗಳನ್ನು ನಾವು ಕಂಡುಹಿಡಿಬೇಕು. ಇದು ಮೊದಲನೆಯ ಚಿತ್ರ. ಇದು ಮೊದಲು ಹೀಗಿದೆ. ನಾವಿದನ್ನು ಈ ರೀತಿ ತಿರುಗಿಸಿದಾಗ ಇಲ್ಲಿ ನೋಡಿ, ಇಲ್ಲೂ ಕೂಡ ಅದು ಮೊದಲಿನಂತೆ ಕಾಣಿಸ್ತಿದೆ. ಮತ್ತೆ ಹೀಗೆ ತಿರುಗಿಸಿದಾಗ ಮತ್ತೆ ಹಾಗೆ ಕಾಣಿಸ್ತಿದೆ. ಅಂದರೆ 2 ಸಾರಿ, 3 ಬಾರಿ, ಮತ್ತು ಹೀಗೆ ತಿರುಗಿಸಿದಾಗ 4 ಬಾರಿ. ಇದು 4 ಬಾರಿ ಇದು ತನ್ನ ಮೊದಲಿನ ಚಿತ್ರದಂತೆಯೇ ಕಾಣಿಸುತ್ತದೆ. ಹಾಗಾಗಿ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 4. ಇದು 2ನೇ ಚಿತ್ರ. ಮೊದಲು ಹೀಗೆ ಕಾಣಿಸ್ತಾ ಇದೆ. ನಂತರ ನಾವಿದನ್ನು ಹೀಗೆ ತಿರುಗಿಸಿದಾಗ ಮೊದಲನೆಯ ಥರನೇ 1 ಬಾರಿ, 2 ಬಾರಿ, ಈಗ 3 ಬಾರಿ. ಇದನ್ನು ನಾವು ಇದು ತನ್ನ ಮೊದಲಿನಂತೆಯೇ ಎಷ್ಟು ಬಾರಿ ಕಾಣಿಸ್ತಾ ಇದೆ? 3 ಬಾರಿ. ಹಾಗಾಗಿ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 3. ಮೂರನೆಯ ಚಿತ್ರ ಗಮನಿಸಿ. ಇದು ಮೊದಲು ಹೀಗಿದೆ. ನಾವಿದನ್ನು ಹೀಗೆ ತಿರುಗಿಸಿದಾಗ ನೋಡಿ, ಇಲ್ಲಿ ಕಾಣಿಸೋದಿಲ್ಲ, ಹೀಗೆ ಕಾಣಿಸುತ್ತೆ. ಆದರೆ ಅದರ ಮುಖ ತಿರುಗಿದ ಹಾಗೆ ಕಾಣಿಸುತ್ತೆ. ಇಲ್ಲೂ ಕೂಡ ಬರೋದಿಲ್ಲ, ಹೀಗೆ ಬರೋದಿಲ್ಲ, ಹೀಗೆ. ಅಂದರೆ 4ನೇ ಬಾರಿಗೆ ತಿರುಗಿಸಿದಾಗ, ಅಂದರೆ ಈ ರೀತಿಯಲ್ಲಿ ತಿರುಗಿಸಿದ ನಾವು 1 ಬಾರಿ ಮಾತ್ರ ತನ್ನ ಮೊದಲ ಚಿತ್ರದಂತೆಯೇ ಕಾಣಿಸುತ್ತದೆ. ಹಾಗಾಗಿ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 1. ಚಿತ್ರ ಡಿ. ಇಲ್ಲಿ ನೋಡಿ, ಮೊದಲನೇದಾಗಿ ಹೀಗೆ ಕಾಣಿಸ್ತಾ ಇದೆ. ನಾವಿದನ್ನು ಹೀಗೆ ತಿರುಗಿಸಿದಾಗ ಮೊದಲನೇ ಬಾರಿ ಬರೋದಿಲ್ಲ. 2ನೇ ಸಾರಿ ಇಲ್ಲಿ ನೋಡಿ, ಇದು 2 ಅಂದರೆ ಮೊದಲನೇ ಬಾರಿ ಹೀಗೆ ತಿರುಗಿಸಿದಾಗ ಬರಲ್ಲ. ಈಗ 2ನೇ ಬಾರಿ ಮಾತ್ರ ಇದು ತನ್ನ ಮೊದಲ ಚಿತ್ರದಂತೆಯೇ ಕಾಣಿಸುತ್ತದೆ. ಆದ್ದರಿಂದ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 2. ಚಿತ್ರ ಇ. ಇಲ್ಲಿ ನೋಡಿ, ಇದು ತನ್ನ ಮೊದಲ ಚಿತ್ರ ಹೀಗಿದೆ. ನಾವಿದನ್ನು ತಿರುಗಿಸಿದಾಗ ನೋಡಿ, ಮೊದಲನೇ ಬಾರಿ ಇದಂತೆ ಬರೋದಿಲ್ಲ, ಈಗ ಇಲ್ಲ. ಈಗ ನೋಡಿ, 2 ಬಾರಿ, ಇದು ಮೊದಲನೇ ಬಾರಿ, ಈಗ 2 ಬಾರಿ, ಈಗ ತನ್ನ ಮೊದಲ ಚಿತ್ರದಂತೆಯೇ ಕಾಣಿಸುತ್ತದೆ. ಅಂದರೆ ಈ ಚಿತ್ರ 3 ಬಾರಿ ತಾನು ಮೊದಲಿದ್ದ ಹಾಗೆ ಕಾಣಿಸುತ್ತದೆ. ಆದ್ದರಿಂದ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 3. ಚಿತ್ರ ಎಫ್. ಇದು ತನ್ನ ಮೊದಲ ಚಿತ್ರ ಹೀಗಿದೆ. ನಾವಿದನ್ನು ಈ ರೀತಿ ತಿರುಗಿಸಿದಾಗ 1 ಬಾರಿ, 2 ಬಾರಿ, 3 ಬಾರಿ, ಈಗ 4 ಬಾರಿ ತನ್ನ ಮೊದಲ ಚಿತ್ರದಂತೆಯೇ ಕಾಣಿಸುವುದರಿಂದ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 4. ಪ್ರಶ್ನೆ 2. ಪರಿಭ್ರಮಣಾ ಸಮಮಿತಿಯ ಕ್ರಮವನ್ನು ಬರೆಯಲಿ. ಇಲ್ಲಿ ನಾವು ಮೊದಲು ಮಾಡಿದ ಹಾಗೆಯೇ ಈ ಚಿತ್ರಗಳನ್ನು ಸಹ ಪರಿಭ್ರಮಣಾ ಸಮಮಿತಿಯ ಕ್ರಮಗಳನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಇದು ತನ್ನ ಮೊದಲ ಚಿತ್ರ ಹೀಗಿದೆ. ನಾವಿದನ್ನು ಪೂರ್ಣ ಕೋನದಲ್ಲಿ ತಿರುಗಿಸಿದಾಗ ಬರೋದಿಲ್ಲ. ಇಲ್ಲಿ ನೋಡಿ, ಈಗ ಮೊದಲ ಬಾರಿ 1 ಸರಿ ಬರುತ್ತೆ, ಮತ್ತೆ ರೋಟೇಟ್ ಮಾಡೋಣ, ಬರೋದಿಲ್ಲ, ಈಗ ಬರುತ್ತೆ.
ಅಂದರೆ 2 ಸಾರಿ ಮಾತ್ರ ಪೂರ್ಣ ಕೋನದಲ್ಲಿ ಇದು ತನ್ನ ಮೊದಲ ಚಿತ್ರದಂತೆ ಕಾಣಿಸುವುದರಿಂದ ಇದರ ಸಮಮಿತಿಯ ಕ್ರಮ 2. ಚಿತ್ರ ಬಿ ನೋಡಿ, ಇದರ ಮೊದಲ ಚಿತ್ರ ಹೀಗಿದೆ. ನಾವಿದನ್ನು ಪೂರ್ಣ ಕೋನದಲ್ಲಿ ಇಟ್ಟು ಈ ರೀತಿ ತಿರುಗಿಸಿದಾಗ ಇದು ಬರೋದಿಲ್ಲ. ಈಗ ಬರುತ್ತೆ, ಮೊದಲನೇ ಬಾರಿ ಬರುತ್ತೆ ಒಂದು ಸಾರಿ, ಈಗ ಇಲ್ಲ, ಈಗ ಮತ್ತೊಂದು ಸಾರಿ ತಿರುಗಿಸಿದಾಗ ಬರುತ್ತೆ. ಅಂದರೆ ಇದು ಸಹ 2 ಬಾರಿ ಮಾತ್ರ ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಇದರ ಸಮಮಿತಿಯ ಕ್ರಮ 2. ಚಿತ್ರ ಸಿ, ಇಲ್ಲಿ ನೋಡಿ, ಇದರ ಮೊದಲ ಚಿತ್ರ ಹೀಗಿದೆ. ಇದನ್ನು ಹೀಗೆ ರೊಟೇಟ್ ಮಾಡಿದಾಗ ಮೊದಲನೇ ಬಾರಿ ಹೀಗೆ ಬರುತ್ತೆ, 1 ಬಾರಿ, 2 ಬಾರಿ, ಈಗ 3 ಬಾರಿ ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುವುದರಿಂದ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 3. ಈ ಚಿತ್ರದಲ್ಲಿ ಮೊದಲು ಹೀಗಿದೆ. ಇದನ್ನು ಪೂರ್ಣ ಕೋನದಲ್ಲಿ ತಿರುಗಿಸಿದಾಗ 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುವುದರಿಂದ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 4. ಮೊದಲ ಚಿತ್ರ ಹೀಗಿದೆ. ನಾವು ಇದನ್ನು ಪೂರ್ಣ ಕೋನದಲ್ಲಿ ತಿರುಗಿಸಿದಾಗ 1 ಬಾರಿ, 2 ಬಾರಿ, 3 ಬಾರಿ, ಇದು 4 ಬಾರಿ ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಇದರ ಪರಿಭ್ರಮಣಾ ಕ್ರಮ 4. ಚಿತ್ರ ಎಫ್, ಮೊದಲ ಚಿತ್ರ ಹೀಗಿದೆ. ಇದನ್ನು ನಾವು ಪೂರ್ಣ ಕೋನದಲ್ಲಿ ತಿರುಗಿಸೋಣ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ. ಈ ಚಿತ್ರವು ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುವುದರಿಂದ ಇದರ ಪರಿಭ್ರಮಣಾ ಕ್ರಮ 5. ಇದರ ಮೊದಲ ಚಿತ್ರ ಹೀಗಿದೆ. ಇದನ್ನು ಪೂರ್ಣ ಕೋನದಲ್ಲಿ ತಿರುಗಿಸೋಣ. 1 ಬಾರಿ, 2 ಬಾರಿ, 3, 4, 5, 6. ಈ ಚಿತ್ರವು 6 ಬಾರಿ ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುವುದರಿಂದ ಇದರ ಪರಿಭ್ರಮಣಾ ಸಮಮಿತಿಯ ಕ್ರಮ 6. ಈ ಚಿತ್ರ ಮೊದಲು ಹೀಗಿದೆ. ನಾವಿದನ್ನು ಪೂರ್ಣ ಕೋನದಲ್ಲಿ ತಿರುಗಿಸೋಣ. 1 ಬಾರಿ, 2 ಬಾರಿ. ಈ ಚಿತ್ರವು ಕೇವಲ 3 ಬಾರಿ ಮಾತ್ರ ತನ್ನ ಮೊದಲ ಚಿತ್ರದಂತೆ ಕಾಣಿಸಿಕೊಳ್ಳುವುದರಿಂದ ಇದರ ಪರಿಭ್ರಮಣಾ ಕ್ರಮ 3. ಆತ್ಮೀಯರೇ, ಈ ಅಭ್ಯಾಸದ ಎಲ್ಲ ಚಿತ್ರಗಳ ಪರಿಭ್ರಮಣಾ ಸಮಮಿತಿಯ ಕ್ರಮಗಳನ್ನು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನಲ್ಗೆ ಯಾರು ಹೊಸಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.